ಕೌನ್ಸಿಲಿಂಗ್ ಮೂಲಕ ಶಿಕ್ಷಕರನ್ನು ವರ್ಗಾವಣೆ ಮಾಡುವಾಗ ಕರ್ನಾಟಕ ಪಬ್ಲಿಕ್ ಶಾಲೆ, ಆದರ್ಶ ವಿದ್ಯಾಲಯ ಮತ್ತು ಪಿಎಂಶ್ರೀ ಶಾಲೆಗಳಿಗೆ ಆದ್ಯತೆ ಮೇರೆಗೆ ಶಿಕ್ಷಕರನ್ನು ನೇಮಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. 2026ನೇ ಸಾಲಿನ ಕರ್ನಾಟಕ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚನೆಗೆ ಮಂಡಿಸಿ ವಿವರ ನೀಡಿದ ಅವರು, ಈ ಶಾಲೆಗಳ ಹುದ್ದೆಗಳನ್ನು ಮಹತ್ವದ ಹುದ್ದೆಗಳು ಎಂದು ಪರಿಗಣಿಸಲು ನಿರ್ಧರಿಸಲಾಗಿದೆ. 12 ವರ್ಷ ಸೇವಾ ಅವಧಿ ಪೂರ್ಣಗೊಳಿಸಿರುವ ಸ್ಥಾನಿಕ ವೃಂದದ ಶಿಕ್ಷಕರನ್ನು ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡಲಾಗುವುದು ಎಂದರು. ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ ನೇಮಕಗೊಂಡವರು ಕನಿಷ್ಠ 10 ವರ್ಷ ಆ ಭಾಗದಲ್ಲಿ ಸೇವೆ ಸಲ್ಲಿಸಬೇಕು. ಆನಂತರ ವರ್ಗಾವಣೆಗೆ ಅವಕಾಶ ದೊರೆಯಲಿದೆ. ಶಿಕ್ಷಕಿಯರು ಪ್ರಸೂತಿ ರಜೆ ಪಡೆದ ಬಳಿಕ ಮಗುವಿಗೆ 5 ವರ್ಷ ತುಂಬುವವರೆಗೂ ಅವರು ಇಚ್ಛಿಸುವ ಶಾಲೆಯಲ್ಲಿ ಮುಂದುವರಿಯಲು ಅವಕಾಶ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ಪಬ್ಲಿಕ್ ಶಾಲೆ, ಪಿಎಂಶ್ರೀ ಶಾಲೆ, ಆದರ್ಶ ವಿದ್ಯಾರ್ಥಿ ಶಾಲೆಗಳಿಗೆ 36,000 ಶಿಕ್ಷಕರ ಅಗತ್ಯ ಇದೆ. ವರ್ಗಾವಣೆಯಾದರೆ 19,000 ಶಿಕ್ಷಕರ ಹುದ್ದೆಗಳು ಖಾಲಿ ಉಳಿಯುತ್ತವೆ. ಕೆಲವು ಶಿಕ್ಷಕರು ಕಡಿಮೆ ವಿದ್ಯಾರ್ಥಿಗಳಿರುವ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನು ತಡೆಯಲು ವಿಧೇಯಕವನ್ನು ರೂಪಿಸಲಾಗಿದೆ ಎಂದು ಹೇಳಿದರು. ಅಶ್ವಥ್ ನಾರಾಯಣ ಅವರು ಕೂಡ ತಾವೇನು ಹೇಳಿದ್ರಿ, 10 ವರ್ಷನ ನೀವೇನು ಮಿನಿಮಮ್ ವರ್ಷನ ನೀವು 5 ವರ್ಷಕ್ಕೆ ತನ್ನಿ ಅಂತ ಹೇಳಿ, 12 ವರ್ಷನ ಕಮ್ಮಿ ಮಾಡಿ ಅಂತ ಹೇಳಿ, ಅದನ್ನ ನಾನು ನೋಡ್ತೀನಿ. ನಾವು ಅದನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನ ಸಜೆಷನ್ ಮಾಡಿ ನಾನು ಇಲಾಖೆಯಲ್ಲೂ ಕೂಡ ಮಾತಾಡ್ತಕ್ಕಂಥದ್ದು. ಬಟ್ ಅದನ್ನ ನೋಡ್ಕೊಂಡು ಮಾಡ್ತೀವಿ. ಮುಂದೆ ನಮಗೆ ಟೀಚರ್ಸ್ ಜಾಸ್ತಿ ಇದ್ದಾಗ ಅಶ್ವಥ್ ಅವರೇ ನಮಗೆ ಬಹಳ ಈಸಿ ಆಗುತ್ತೆ. ಮೇನ್ ಪ್ರಾಬ್ಲಮ್ ಇರೋದೇನು, ಶಿಕ್ಷಣ ಇಲಾಖೆಯಲ್ಲಿ ಟೀಚರ್ಸ್ ಕೊರತೆನೂ ಕೂಡ ಇದು ಮೇನ್ ಕಾರಣ ಅಂತ ಹೇಳಿದ್ದೆ ತಪ್ಪ. ಅದ ಪಾರಂಪರಿಕವಾಗಿ ಬಂದ್ಬಿಡಿದೆ.